ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಪಾಂಡವರು ಈ ಕಾಮ್ಯಕ ವನದಿಂದ ದ್ವೈತ ವನಕ್ಕೆ ಹೊರಟರು. ಈ ದ್ವೈತ ವನವೂ ಸಹ ಸರಸ್ವತಿ ನದಿಯ ತೀರದಲ್ಲೇ ಇತ್ತು. ಆ ವನದ ಮಧ್ಯೆ ಅದೇ ಹೆಸರಿನ ಒಂದು ಸರೋವರವಿತ್ತು, ದ್ವೈತ ಸರೋವರ ಎಂದು. ಆ ದ್ವೈತ ಸರೋವರವೂ ಸಹ ಬಹಳ ರಮಣೀಯವಾಗಿತ್ತು. ಫಲ ಪುಷ್ಪದ ಮರ ಗಿಡಗಳು ಅಲ್ಲಿದ್ದವು, ಹಕ್ಕಿಗಳ ಕಲರವವಿತ್ತು. ಆ ಸರೋವರದಲ್ಲಿ ನೀರಿನ ಪಕ್ಷಿಗಳು ಸಹ ಅಲ್ಲಿ ಇದ್ದವು. ಹಂಸ, ಬಾತುಕೋಳಿ, ಇತರ ಪಕ್ಷಿಗಳು ಸಹ ಅಲ್ಲಿದ್ದವು. ಫಲ ಪುಷ್ಪಗಳಿಂದ ಸಂಪದ್ಭರಿತವಾಗಿತ್ತು ಆ ವನ. ಈ ಆನೆಗಳು ತಮ್ಮ ಹಿಂಡುಗಳೊಂದಿಗೆ ಸುತ್ತುತ್ತಿದ್ದವು. ನವಿಲುಗಳು, ಜಿಂಕೆಗಳು ಹಿಂಡು ಹಿಂಡಾಗಿ ಅಲ್ಲಿದ್ದವು. ನೋಡುವುದಕ್ಕೆ ಬಹಳ ರಮಣೀಯವಾಗಿತ್ತು. ಅಲ್ಲಿಗೆ ಈ ಪಾಂಡವರು ಒಂದಷ್ಟು ವಿಪ್ರರ ಗುಂಪಿನೊಂದಿಗೆ ಅಲ್ಲಿ ಬಂದು ನೆಲೆಸಿದರು. ಅಲ್ಲಿ ಈ ದಿನವೂ ಸಿದ್ಧಚಾರಣರು ಬರುತ್ತಿದ್ದರು. ಈ ಅಲ್ಲಿನ ವಿಪ್ರರ ಗುಂಪು, ಯುಧಿಷ್ಠಿರ ಎಲ್ಲರೂ ಸೇರಿಕೊಂಡು ಒಂದು ಚಿಂತಕರ ಚಾವಡಿಯಂತೆ ಅದು ಇತ್ತು. ಅಲ್ಲಿ ಈ ಧರ್ಮದ ಬಗ್ಗೆ ನಿಷ್ಕರ್ಷೆಗಳು, ವಿಮರ್ಶೆಗಳು ನಡೆಯುತ್ತಿದ್ದವು. ಈ ಯುಧಿಷ್ಠಿರ ರಾಜರ್ಷಿಯಂತೆಯೇ ಇದ್ದ. ಅಂದರೆ ಯುಧಿಷ್ಠಿರನಿಗೆ ಈ ಮಹಾರಾಜನ ಎಲ್ಲ ಗುಣಗಳು ಇದ್ದವು, ಜೊತೆಗೆ ಈ ಮಹರ್ಷಿಗಳ ಗುಣಗಳು ಸಹ ಇದ್ದವು. ಹಾಗಾಗಿಯೇ ಈ ಮಹರ್ಷಿಗಳು, ಯತಿಗಳು, ಸಿದ್ಧಚಾರಣರು ಎಲ್ಲರೂ ಈ ಯುಧಿಷ್ಠಿರನನ್ನು ನೋಡಲು, ಮಾತನಾಡಿಸಲು, ಸಂತಾಪವನ್ನು ಸೂಚಿಸಲು, ಜೊತೆಗೆ ಈ ಧರ್ಮದ ಈ ಚಿಂತೆಗಳನ್ನು ಮಾಡಲು ಸಹ ಅಲ್ಲಿಗೆ ಬರುತ್ತಿದ್ದರು. ಒಮ್ಮೆ ಮಾರ್ಕಾಂಡೇಯ ಮಹರ್ಷಿಗಳು ಅವರು ಇಲ್ಲಿಗೆ ಬಂದರು. ಮಾರ್ಕಾಂಡೇಯ ಮಹರ್ಷಿಗಳು ಬಹಳ ಪ್ರಸಿದ್ಧರಾದವರು. ಈ ಮಾರ್ಕಾಂಡೇಯ ಮಹರ್ಷಿಗಳು ಬಾಲಕರಾಗಿದ್ದಾಗ, ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಮಾರ್ಕಾಂಡೇಯ ಮಹರ್ಷಿಗಳು ಬಾಲಕರಾಗಿದ್ದಾಗ ಅವರಿಗೆ 16 ವರ್ಷ ಆಯಸ್ಸು ಮಾತ್ರ ಎನ್ನುವುದು ವಿಧಿಲಿಖಿತವಾಗಿತ್ತು. ಅವರು ಶಿವನ ವರಪ್ರಸಾದದಿಂದಲೇ ಹುಟ್ಟಿದ್ದರು. ಆ ಬಾಲಕ ಮಾರ್ಕಾಂಡೇಯ ಅವನಿಗೆ 16ನೇ ವರ್ಷದ ದಿನವೇ ತನ್ನ ಸಾವಿನ ಸುದ್ದಿ ಸಹ ಮಾತಾಪಿತೃಗಳಿಂದ ತಿಳಿದು ಬಂತು. ಆಗ ಬಾಲಕ ಶಿವನ ಒಂದು ದೇವಾಲಯದಲ್ಲಿ ಶಿವನ ಲಿಂಗವನ್ನು ಒಪ್ಪಿ ಹಿಡಿದು ಧ್ಯಾನಾಸಕ್ತನಾಗಿ ಕುಳಿತ. ಅವನ ಮರಣದ ಕಾಲ ಬಂದೊಡನೆ ಯಮಧರ್ಮರಾಯ ಪಾಶದೊಂದಿಗೆ ಬಂದ. ಈ ಬಾಲಕ ಲಿಂಗವನ್ನು ತಬ್ಬಿಕೊಂಡು ಕುಳಿತಿದ್ದ. ಆ ಯಮಧರ್ಮರಾಯ ತನ್ನ ಪಾಶವನ್ನು ಬೀಸಿದಾಗ ಅದು ಆ ಕುಣಿಕೆ ಬಾಲಕನೊಂದಿಗೆ ಆ ಲಿಂಗವನ್ನೂ ಸಹಿತ ಪಾಶ ಬಿಗಿಯಾಯಿತು. ಆಗ ಶಿವ ಪ್ರತ್ಯಕ್ಷನಾದ. ಶಿವ ಯಮನಿಂದ ಈ ಬಾಲಕನನ್ನು ಬಿಡಿಸಿ ಅವನಿಗೆ ಚಿರಂಜೀವಿಯಾಗುವಂತೆ ಆಶೀರ್ವದಿಸಿ. ಹಾಗಾಗಿ ಮಾರ್ಕಾಂಡೇಯರು ಒಬ್ಬ ಚಿರಂಜೀವಿಗಳು, ಆ ತೇಜಸ್ವಿಯಾದ ಮಹರ್ಷಿಗಳು. ಅವರು ಯುಧಿಷ್ಠಿರನನ್ನು ಕಾಣಲೆಂದು ಬಂದರು. ಅವರಿಗೆ ಆದರ ಸತ್ಕಾರಗಳೆಲ್ಲ ಆಯಿತು. ಕುಳಿತಾಗ ಅವರಿಗೆ ಅವರ ಮೊಗದಲ್ಲಿ ಒಂದು ಮಂದಹಾಸ ಮೂಡಿ ಮರೆಯಾಯಿತು. ಯುಧಿಷ್ಠಿರ ಇದನ್ನು ಗಮನಿಸಿದ. ಅವನು ಅದನ್ನು ಕೇಳಿಯೂ ಬಿಟ್ಟ. ಅವನಿಗೆ ತಡೆದುಕೊಳ್ಳಲಾಗಲಿಲ್ಲ. ಅವನು ಕೇಳಿದ, ಮಹರ್ಷಿಗಳೇ, ಇಲ್ಲಿ ಬರುವ ಋಷಿ ಮುನಿಗಳು ಮತ್ತು ಇತರರು ನಮ್ಮನ್ನು ನೋಡಿ ನಮ್ಮ ಪರಿಸ್ಥಿತಿಗೆ ದುಃಖವನ್ನು ಸೂಚಿಸುತ್ತಾರೆ. ಆದರೆ ನೀವು ನಮ್ಮನ್ನು ನೋಡಿ ನಕ್ಕಿರಿ, ಏಕೆ ಎಂದು ನಾನು ಕೇಳಬಹುದೇ ಎಂದು ವಿನಯದಿಂದ ಯುಧಿಷ್ಠಿರ ನುಡಿದ. ಅದನ್ನು ಕೇಳಿದಾಗ ಮಾರ್ಕಾಂಡೇಯ ಮಹರ್ಷಿಗಳು ಹೇಳಿದರು, ಯುಧಿಷ್ಠಿರ ವತ್ಸ, ನೀನು ಅನ್ಯಥಾ ಭಾವಿಸಬೇಡ. ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನಾನು ನಗಲಿಲ್ಲ. ನನಗೆ ನಿನ್ನನ್ನು ನೋಡಿದಾಗ, ನಿನ್ನ ಸಹೋದರರನ್ನು, ನಿನ್ನ ಪತ್ನಿಯನ್ನು ನೋಡಿದಾಗ ಶ್ರೀರಾಮಚಂದ್ರನ ನೆನಪಾಯಿತು.
ಶ್ರೀರಾಮಚಂದ್ರ ಸೀತಾ ಮತ್ತು ಲಕ್ಷ್ಮಣರೊಡನೆ ತನ್ನ ಪಿತೃವಾಕ್ಯ ಪರಿಪಾಲನೆಗಾಗಿ ಇದೇ ರೀತಿ ವನವಾಸಕ್ಕೆ ಬಂದಿದ್ದ ಎಂದು ಹೇಳಿದರು. ಅವರು ಹೇಳಿದರು, ಶ್ರೀರಾಮಚಂದ್ರನನ್ನು ನಾನು ಋಷ್ಯಮುಖ ಪರ್ವತದಲ್ಲಿ ಭೇಟಿಯಾಗಿದ್ದೆ. ಆ ಕ್ಷಣಗಳು ಇನ್ನೂ ನನ್ನ ಕಣ್ಣಿಗೆ ಕಟ್ಟಿದಂತೆಯೇ ಇದೆ ಎಂದು ಆ ರಾಮಾಯಣದ ಕಥೆಯನ್ನು ಜ್ಞಾಪಿಸಿಕೊಂಡರು. ಆ ರಾಮಾಯಣದ ಕಥೆಯನ್ನು ಯುಧಿಷ್ಠಿರನಿಗೂ ಸಹ ಸ್ವಲ್ಪ ವಿವರವಾಗಿಯೇ ಹೇಳಿದ. ನಂತರ ಹೇಳಿದರು, ಯುಧಿಷ್ಠಿರ, ನೋಡು, ಶ್ರೀರಾಮಚಂದ್ರ ಮಹಾಪರಾಕ್ರಮಿಯಾಗಿದ್ದ. ಆದರೆ ಅವನು ಧರ್ಮವನ್ನು ಹಿಡಿದು ಆ ಪ್ರತಿಜ್ಞೆಯನ್ನು ನೆರವೇರಿಸಲು ರಾಜ್ಯವನ್ನು ತೊರೆದು ವನವಾಸಕ್ಕೆ ಬಂದ. ಅದೇ ರೀತಿ ಇನ್ನೂ ಬೇಕಾದಷ್ಟು ಉದಾಹರಣೆಗಳಿದೆ ಪರಾಕ್ರಮಶಾಲಿ ರಾಜರುಗಳದು. ಅದರಲ್ಲಿ ಈ ನಾಭಾಗ, ಭಗೀರಥ ಮಹಾರಾಜ, ಇವರುಗಳು ಸಹ ಮಹಾಪರಾಕ್ರಮಿಗಳೇ. ಆದರೆ ಅವರೂ ಸಹ ಧರ್ಮಕ್ಕೋಸ್ಕರ ತ್ಯಾಗವನ್ನು ಮಾಡಿದರು. ಅದೇ ರೀತಿ ಕಾಶಿ ಮತ್ತು ಪುರುಷಾಧಿಪತಿ ರಾಜ ಅಲರ್ಕ ಎಂಬುವನು ಧರ್ಮಕ್ಕೋಸ್ಕರ ಅವನು ರಾಜ್ಯ ಕೋಶಗಳನ್ನು ತೊರೆದು ಬಂದಿದ್ದ. ಯುಧಿಷ್ಠಿರ ಪರಾಕ್ರಮಿಗಳಾದರೂ ಆ ಪರಾಕ್ರಮದ ಅಹಂಕಾರದಿಂದ ಅಧರ್ಮವನ್ನು ಮಾಡಬಾರದು, ಧರ್ಮ ಮಾರ್ಗದಲ್ಲೇ ನಡೆಯಬೇಕು ಎಂದು ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟರು. ಅದರ ಬಗ್ಗೆ ಮಾತನಾಡಿದರು. ನಂತರ ಯುಧಿಷ್ಠಿರನಿಗೆ ಹೇಳಿದರು, ಯುಧಿಷ್ಠಿರ, ನೀನೂ ಸಹ ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊ. ನಿನ್ನ ವನವಾಸ, ಅಜ್ಞಾತವಾಸ ಇವುಗಳೆಲ್ಲ ಆದ ನಂತರ ನಿನಗೆ ನಿನ್ನ ರಾಜ್ಯ ಮರಳಿ ಲಭಿಸುತ್ತದೆ ಎಂದು ಹೇಳಿ ಅಲ್ಲಿ ಇದ್ದ ಉಳಿದ ಮುನಿಗಳಿಗೂ ಈ ಸಂಭಾಷಣೆಯ ಅರಿವಾಯಿತು. ನಂತರ ಈ ಮಾರ್ಕಾಂಡೇಯ ಮಹರ್ಷಿಗಳು ಜೊತೆಗೆ ಹೇಳಿದರು, ಆ ರಾಜರುಗಳಷ್ಟೇ ಅಲ್ಲ, ಎಷ್ಟೋ ಜನ ಮುನಿಗಳು, ಉದಾಹರಣೆಗೆ ಅತ್ರಿ, ಅಂಗೀರಸ ಮೊದಲಾದ ಸಪ್ತರ್ಷಿಗಳು ಕೂಡ ಈ ಸತ್ಯ ಧರ್ಮದ ಪರವಾಗಿಯೇ ನೆಲೆ ನಿಂತು ಇಗೋ ನೋಡು ನಭಮಂಡಲದಲ್ಲಿ ಅವರು ರಾರಾಜಿಸುತ್ತಿದ್ದಾರೆ ಎಂದರು. ನಂತರ ಅಲ್ಲಿದ್ದ ಮುನಿಗಳಿಂದ ಮತ್ತು ಈ ಪಾಂಡವರ ಸೌಮ್ಯರಿಗೆ ಹೇಳಿ ಅವರು ಅಲ್ಲಿಂದ ಹೊರಟರು. ಹೀಗೆ ಕಾಲ ಉರುಳುತ್ತಿತ್ತು. ಒಮ್ಮೆ ಬಕಲಾಭ್ಯ ಎನ್ನುವ ಮಹರ್ಷಿ ಪಾಂಡವರನ್ನು ನೋಡಲಿಕ್ಕೆ ಬಂದರು. ಅವರೂ ಸಹ ಯುಧಿಷ್ಠಿರನೊಂದಿಗೆ ಮಾತನಾಡುವಾಗ ಒಂದಷ್ಟು ಧರ್ಮದ ವಿಷಯಗಳನ್ನು ಹೇಳಿದರು. ಅವರು ಈ ಪಾಂಡವರೊಂದಿಗೆ ವಿಪ್ರರಿದ್ದದ್ದು ಎಲ್ಲರನ್ನು ನೋಡಿದರು. ಅಲ್ಲಿ ಈ ವಿಚಾರ ವಿನಿಮಯಗಳು ನಡೆಯುತ್ತಿದ್ದು ಎಲ್ಲವನ್ನು ಗಮನಿಸಿದರು. ಅದಾದ ನಂತರ ಅವರು ಹೇಳಿದರು, ಯುಧಿಷ್ಠಿರ ವತ್ಸ, ಈ ಕ್ಷತ್ರಿಯರು ಮಹಾಪರಾಕ್ರಮಿಗಳು, ಶಕ್ತಿಶಾಲಿಗಳು, ಬಲವಂತರು. ಈ ವಿಪ್ರರು ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಇಬ್ಬರೂ ಒಟ್ಟಿಗೆ ಸೇರಿದರೆ, ಇಬ್ಬರೂ ಒಟ್ಟಿಗೆ ಇದ್ದರೆ ಅದರಿಂದ ಲೋಕಕ್ಕೂ ಒಳಿತು, ಅವರಿಬ್ಬರಿಗೂ ಒಳಿತು ಸಹ. ಏಕೆಂದರೆ ಒಂದು ಆನೆ ಬಲಶಾಲಿಯಾಗಿರುತ್ತದೆ, ಆದರೆ ಅದು ಅಂಕುಶಕ್ಕೆ ಒಳಪಟ್ಟರೆ ಮಾತ್ರ ಅದು ಸರಿದಾರಿಯಲ್ಲಿ ಇರುತ್ತದೆ. ಹಾಗೆಯೇ ಕ್ಷತ್ರಿಯರು ವಿಪ್ರರ ಸಹವಾಸದಲ್ಲಿ ಇದ್ದರೆ, ಅವರ ಮಾರ್ಗದರ್ಶನದಲ್ಲಿಯೇ ಇದ್ದರೆ ಆದ್ದರಿಂದ ಅದು ಲೋಕಕ್ಕೆ ಒಳ್ಳೆಯದಾಗುತ್ತದೆ, ಧರ್ಮದ ದಾರಿಯಲ್ಲಿ ಇರುತ್ತಾರೆ. ಹಾಗಾಗಿ ಶಾಸ್ತ್ರ ಬಲ, ಬ್ರಹ್ಮ ತೇಜಸ್ಸು ಇವುಗಳು ಒಟ್ಟಿಗೆ ಸೇರುವುದು ಪ್ರಪಂಚಕ್ಕೆ ಹಿತ ಎನ್ನುವ ಮಾತುಗಳನ್ನು ಅವರು ಆಡಿದರು. ಹೀಗೆ ಕಾಲ ಉರುಳುತ್ತಿತ್ತು. ಒಂದು ದಿನ ಸಂಜೆ ಪಾಂಡವರು ದ್ರೌಪದಿ ಮಾತನಾಡುತ್ತಾ ಕುಳಿತುಕೊಂಡಿದ್ದರು. ದ್ರೌಪದಿಗೆ ಅಸಮಾಧಾನ ಇನ್ನೂ ಇದ್ದೇ ಇತ್ತು. ತನಗೆ ಆ ಸಭಾಭವನದಲ್ಲಿ ಆದ ಅವಮಾನ, ಅವಮಾನಗಳು ಮತ್ತು
ಎಲ್ಲರೂ ಈ ವನವಾಸಕ್ಕೆ ಬಂದಿರುವುದು. ಈ ಅಸಮಾಧಾನದ ಹೊಗೆ ಅವಳಲ್ಲಿ ಇದ್ದೇ ಇತ್ತು. ಅವಳು ಯುಧಿಷ್ಠಿರನನ್ನು ಕುರಿತು ಮಾತನಾಡಿದಳು. ಮಹಾರಾಜ, ನಾವು ವನವಾಸಕ್ಕೆ ಹೊರಟಾಗ ಆ ಧೃತರಾಷ್ಟ್ರನ ಪುತ್ರ, ಆ ದುಷ್ಟ ದುರ್ಯೋಧನ, ಅವನಿಗೆ ಸ್ವಲ್ಪವೂ ಮರುಕವಾಗಲಿಲ್ಲ, ಕರುಣೆ ಇರಲಿಲ್ಲ, ಚಿಂತೆ ಇರಲಿಲ್ಲ. ಅವನ ಹೃದಯ ಬಹುಶಃ ಉಕ್ಕಿನ ಹೃದಯವಾಗಿರಬೇಕು. ಅಂತಹ ದುಷ್ಟ ನೀಚ ಆತ. ನಾವು ಹೊರಟಾಗ ಆ ದುಷ್ಟ ದುರ್ಯೋಧನ, ಕರ್ಣ, ದುಶ್ಯಾಸನ, ಆ ಮೋಸಗಾರ ಶಕುನಿ, ಈ ನಾಲ್ವರ ಹೊರತು ಉಳಿದ ಎಲ್ಲ ಸೋದರರು, ಅಲ್ಲಿದ್ದವರು ಎಲ್ಲರ ಕಣ್ಣಿನಿಂದ ನೀರು ಸುರಿಯುತ್ತಿತ್ತು. ಪ್ರಜೆಗಳ ಸ್ಥಿತಿಯಂತೂ ಹೇಳುವುದೇ ಬೇಡ. ಅಷ್ಟರ ಮಟ್ಟಿಗೆ ಅವರು ದುಃಖಭರಿತರಾಗಿದ್ದರು. ಈ ನಾಲ್ವರು ಮಾತ್ರ ಬಹಳ ಸಂತೋಷದಲ್ಲಿ ಇದ್ದರು. ಮಹಾರಾಜ, ನೀನು ಧರ್ಮ ಮಾರ್ಗದಲ್ಲಿ ನಡೆದೆ. ಧರ್ಮ ಮಾರ್ಗದಲ್ಲಿ ನಡೆದ ನಿನಗೆ ಈ ವನವಾಸ ಪ್ರಾಪ್ತವಾಗಿದೆ. ಅಧರ್ಮದಲ್ಲಿ ಮೋಸದಿಂದ ಮಾಡಿದ ಅವರು ರಾಜ ವೈಭೋಗದಲ್ಲಿದ್ದಾರೆ. ನಿನಗೆ ಇದನ್ನು ನೋಡಿ ಕೋಪ ಬರುತ್ತಿಲ್ಲವೇ? ಅವರನ್ನು ಈಗಲೂ ನೀನು ಕ್ಷಮಿಸುತ್ತೀಯಾ ಎಂದಳು ದ್ರೌಪದಿ. ಮತ್ತೆ ಮುಂದುವರಿದು ಹೇಳಿದಳು, ಮಹಾರಾಜ, ನೀನು ಇಂದ್ರಪ್ರಸ್ಥದ ಚಕ್ರವರ್ತಿಯಾಗಿದ್ದಾಗ ಚಿನ್ನದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಿದ್ದೆ ಮತ್ತು ನಿನ್ನ ಸುತ್ತಲೂ ನಿನ್ನ ಆಶ್ರಿತ ರಾಜರುಗಳು ವಿನಯದಿಂದ ನಿನ್ನ ಆದೇಶಕ್ಕೆ ಕಾದು ಕುಳಿತಿರುತ್ತಿದ್ದರು. ನೀನು ಹಂಸತೂಲಿಕಾ ತಲ್ಪದ ಮೇಲೆ ಮಲಗುತ್ತಿದ್ದೆ ಮಹಾರಾಜ. ನಿನ್ನ ವಸ್ತ್ರಗಳು ರೇಷ್ಮೆಯ ಪೀತಾಂಬರಗಳು, ವಜ್ರ ವೈಡೂರ್ಯಗಳುಳ್ಳ ಆಭರಣಗಳು, ತಲೆಯ ಮೇಲೆ ವಜ್ರ ವೈಡೂರ್ಯಗಳು ಹುದುಗಿದ ಚಿನ್ನದ ಕಿರೀಟ ಈ ರೀತಿ ಇತ್ತು. ದಿನವೂ ನೀನು ಸಾವಿರಾರು ಗೃಹಸ್ಥರಿಗೆ, ಬ್ರಾಹ್ಮಣರಿಗೆ, ಬ್ರಹ್ಮಚಾರಿಗಳಿಗೆ ಚಿನ್ನದ ಹರಿವಾಣದಲ್ಲಿ ಭಕ್ಷ್ಯ ಭೋಜನಗಳನ್ನು ನೀಡುತ್ತಿದ್ದೆ. ಈಗ ನೀನು ಈ ವನವಾಸದಲ್ಲಿ ಇದ್ದೀಯೇ, ಜಿಂಕೆಯ ನಾರುಮಡಿಯನ್ನು ಉಟ್ಟುಕೊಂಡಿದ್ದೀಯೆ, ಜಟೆಯಲ್ಲಿ ಇದ್ದೀಯೆ, ಧೂಳಿನಿಂದ ನಿನ್ನ ಮೈ ಆವೃತವಾಗಿದೆ. ಇದನ್ನು ನೋಡಿ ನನಗೆ ಸಹಿಸಲಕ್ಕೆ ಸಾಧ್ಯವಾಗುತ್ತಿಲ್ಲ. ಈ ಪರಿಸ್ಥಿತಿಗೆ ತಂದವರ ಮೇಲೆ ನಿನಗೆ ಕೋಪ ಬರುತ್ತಿಲ್ಲವೇ ಮಹಾರಾಜ? ನೀನು ಅವರನ್ನು ಹೇಗೆ ಕ್ಷಮಿಸುತ್ತೀಯ? ಭೀಮಸೇನ ಎಂತಹ ಒಳ್ಳೆಯ ವಸ್ತ್ರಗಳನ್ನು ಉಡುತ್ತಿದ್ದ, ಎಂತಹ ರಥಗಳಲ್ಲಿ ಓಡಾಡುತ್ತಿದ್ದ ಆ ಬಲಶಾಲಿ ಭೀಮ ಈಗ ಕಾಡಿನಲ್ಲಿ ಇದ್ದಾನೆ. ಅವನು ಈಗಲೂ ನೀನು ಅನುಮತಿಯನ್ನು ಕೊಟ್ಟರೆ ಈ ಕೌರವರನ್ನು ಸದೆ ಬಡಿದು ಸಂಹಾರ ಮಾಡಿಬಿಡುತ್ತಾನೆ. ಅವನು ನಿನ್ನ ಅನುಮತಿಗಾಗಿಯೇ ಕಾಯುತ್ತಿದ್ದಾನೆ ಮಹಾರಾಜ. ಅವನ ಈ ಪರಿಸ್ಥಿತಿಯನ್ನು ನೋಡಿ ನಿನಗೆ ಕರುಣೆ ಬರುವುದಿಲ್ಲ. ಅರ್ಜುನ ತ್ರಿಲೋಕ ವೀರನಾದವನು. ಅವನು ಕಾರ್ತ್ಯ ವೀರಾರ್ಜುನನಿಗೆ ಸಮಾನ. ಅವನು ಒಮ್ಮೆಗೆ 500 ಬಾಣಗಳನ್ನು ಏಕಕಾಲದಲ್ಲಿ ಬಿಡುವಂತಹ ಸಾಮರ್ಥ್ಯವುಳ್ಳವನು. ರಾಜಸೂಯ ಯಾಗದ ಸಂದರ್ಭದಲ್ಲಿ ಅನೇಕ ರಾಜರುಗಳನ್ನು ಪರಾಜಯಗೊಳಿಸಿ ನಿನ್ನ ಆಶ್ರಿತ ರಾಜರನ್ನಾಗಿ ಮಾಡಿದವನು. ಅವನು ಅಪಾರ ಸಂಪತ್ತನ್ನು ಆ ಸಮಯದಲ್ಲಿ ನಿನಗೆ ತಂದುಕೊಟ್ಟವನು. ಅರ್ಜುನ ಈಗ ಕಾಡಿನಲ್ಲಿ ಮಂಕು ಬಡಿದವನಂತೆ ಇದ್ದಾನೆ. ಅವನನ್ನು ನೋಡಿ ಈ ಪರಿಸ್ಥಿತಿಗೆ ಕಾರಣರಾದವರ ಬಗ್ಗೆ ನಿನಗೆ ಇನ್ನೂ ಕ್ಷಮೆ ಕೊಡುವ ಮನಸ್ಸಿದೆಯೇ? ಕೋಪ ಬರುತ್ತಿಲ್ಲವೇ? ನಕುಲ ಖಡ್ಗ ವಿದ್ಯಾ ನಿಪುಣ, ಸುಂದರ, ಸಹದೇವ ನ್ಯಾಯಶಾಸ್ತ್ರ ವಿಶಾರದನು, ಅವರೂ ಸಹ ವಿನಾಕಾರಣ ವನವಾಸದಲ್ಲಿ ಇದ್ದಾರೆ. ಇನ್ನು ನಾನು ಸತ್ಕುಲ ಪ್ರಸೂತೆ, ಒಳ್ಳೆಯ ಕುಲದಲ್ಲಿ ಹುಟ್ಟಿದವಳು. ನಾನು ಅಯೋನಿಜ ಅಗ್ನಿಪುತ್ರಿ, ದೃಪದ ರಾಜನ ಮಗಳು. ನಾನು ದೃಷ್ಟದ್ಯುಮ್ನನ ಸೋದರಿ, ವಿಖ್ಯಾತ ವೀರರಾದ ಪಾಂಡವರು 5 ಪತ್ನಿ ನಾನು. ನನ್ನನ್ನು ಸಭಾಭವನದಲ್ಲಿ ಅವರು ಎಳೆದಾಡಿದರು. ಅದು ನಿನಗೆ ಜ್ಞಾಪಕವಿಲ್ಲವೇ?
ಈಗ ನಿಮ್ಮ ಜೊತೆಗೆ ನಾನೂ ಸಹ ವನವಾಸದಲ್ಲಿ ಇದ್ದೇನೆ. ಮಹಾರಾಜ ಇದೆಲ್ಲವನ್ನು ಯೋಚನೆ ಮಾಡಿದರೆ ನಿನಗೆ ಈ ಕೋಪವೇ ಬರುತ್ತಿಲ್ಲವೇ? ಇನ್ನೂ ಕ್ಷಮೆ ನಿನ್ನಲ್ಲಿದೆ. ಈ ಕೋಪವಿಲ್ಲದೆ ಇರುವ ಕ್ಷತ್ರಿಯನೇ ಇಲ್ಲ. ಕ್ಷತ್ರಿಯರಿಗೆ ಸ್ವಾಭಾವಿಕವಾಗಿರುವುದೇ ಕೋಪ ಅವರ ಗುಣಗಳಲ್ಲಿ. ನಿನ್ನ ಹೃದಯದಲ್ಲಿ ಕೋಪವೇ ಇಲ್ಲವೇ? ಕೋಪವಿಲ್ಲದ ಕ್ಷತ್ರಿಯ ನೀನಾಗಿದ್ದೀಯಲ್ಲ ಮಹಾರಾಜ. ಕ್ಷತ್ರಿಯರಿಗೆ ಕೋಪವಿಲ್ಲದಿದ್ದರೆ ಯಾರು ಮೆಚ್ಚುತ್ತಾರೆ? ಮಹಾರಾಜ, ನಿನಗೆ ಒಂದು ಸಂದರ್ಭವನ್ನು, ಒಂದು ಸಂಗತಿಯನ್ನು ಹೇಳುತ್ತೇನೆ ಕೇಳು ಎಂದು ಒಂದು ಸಂದರ್ಭವನ್ನು ಅವಳು ಹೇಳಿದಳು. ಹಿಂದೆ ಪ್ರಹ್ಲಾದ, ಎಲ್ಲರಿಗೂ ಗೊತ್ತು, ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪುವಿನ ಮಗ, ಆ ಜ್ಞಾನಿ. ಅವನಿಗೆ ಅವನ ಮಗನ ಮಗ ವಿರೋಚನ, ಅವನ ಮಗ ಬಲಿಚಕ್ರವರ್ತಿ. ಅಂದರೆ ಬಲಿಚಕ್ರವರ್ತಿ ಪ್ರಹ್ಲಾದನ ಮೊಮ್ಮಗನಾದ ಈ ಬಲಿಚಕ್ರವರ್ತಿ, ಅವನು ಸಹ ವಿಷ್ಣು ಭಕ್ತನೇ. ಅವನಿಗೆ ಒಂದು ಅನುಮಾನ ಬಂತು. ಅವನು ತನ್ನ ತಾತನ ಬಳಿ ಬಂದ, ಪ್ರಹ್ಲಾದನ ಬಳಿ. ಅವನು ತಾತನಿಗೆ ಕೇಳಿದ, ತಾತ, ನನ್ನಲ್ಲಿ ಒಂದು ಅನುಮಾನವಿದೆ, ಅದನ್ನು ನೀನೇ ಬಗೆಹರಿಸಿ ಇದರ ಮೇಲೆ ಬೆಳಕನ್ನು ಚೆಲ್ಲಬೇಕು. ನೀನು ಹೇಳಿದಂತೆ ಕೇಳುತ್ತೇನೆ. ತಾತ, ಹೇಳು, ಕೋಪವು ಶ್ರೇಯಸ್ಸೋ ಅಥವಾ ಕ್ಷಮೆಯು ಶ್ರೇಯಸ್ಸೋ ಎಂದು ಕೇಳಿದ. ಇಂತಹ ಒಂದು ಅದ್ಭುತವಾದ ಪ್ರಶ್ನೆಯನ್ನು ಬಲಿ ಕೇಳಿದ. ಆ ಬಲಿ ಚಕ್ರವರ್ತಿ ಕೇಳಿದ್ದಕ್ಕೆ ಪ್ರಹ್ಲಾದ ಏನು ಉತ್ತರ ಕೊಟ್ಟ ಮತ್ತು ಈ ದ್ರೌಪದಿ ಅಸಮಾಧಾನಕ್ಕೆ ಯುಧಿಷ್ಠಿರ ಧರ್ಮವೇ ಮೂರ್ತಿವೆತ್ತಂತೆ ಇದ್ದ ಧರ್ಮರಾಯ ತಾನು ಏನು ಹೇಳಿದ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ಜೈ ಶ್ರೀಕೃಷ್ಣ.